ನಾನು ಇವತ್ತು ಪೋಕೋದವರು ಹೊಸದಾಗಿ ಲಾಂಚ್ ಮಾಡಿರುವಂತಹ ಪೋಕೋ X7 Pro ನ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಫೋನ್ ನ ಇವರು 25,000 ರೇಂಜ್ ಅಲ್ಲಿ ಲಾಂಚ್ ಮಾಡಿದ್ದಾರೆ. ಇಷ್ಟು ದುಡ್ಡು ಕೊಟ್ಟು ಈ ಫೋನ್ ತಗೋಬಹುದಾ ಬೇಡವಾ, ಇದ್ರ ಪ್ರಾಸ್ ಅಂಡ್ ಕಾನ್ಸ್ ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಬೈ ಎಂಡ್ ಆಫ್ ದಿ ವಿಡಿಯೋ ಈ ಫೋನ್ 25,000 ರೇಂಜ್ ಅಲ್ಲಿ ವರ್ತಾ ಅಥವಾ ಇಲ್ವಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈ ಫೋನ್ ಇನ್ಬಾಕ್ಸ್ ಕಂಟೆಂಟ್ಸ್ ಏನಿದೆ ಅಂತ ನೋಡಿದ್ರೆ ಓಪನ್ ಮಾಡಿದ ತಕ್ಷಣ ನಮಗೆ ಯೆಲ್ಲೋ ಕಲರ್ ಬಾಕ್ಸ್ ಕಾಣುತ್ತೆ. ಅದರಲ್ಲಿ ನಮಗೆ ಬ್ಯಾಕ್ ಕೇಸು ಮತ್ತೆ ಯೂಸರ್ ಗೈಡ್ ಕೊಟ್ಟಿದ್ದಾರೆ. ಇದನ್ನ ಸೈಡ್ ಗಿಟ್ರೆ ನೆಕ್ಸ್ಟ್ ಕಾಣೋದೇ ನಮಗೆ ಪೋಕೋ X7 Pro. ಇದನ್ನ ಪಕ್ಕಕ್ಕಿಟ್ಟು ನಮಗೆ ಇದರಲ್ಲಿ ಚಾರ್ಜರ್ ಕೊಟ್ಟಿರೋದು 90 ವಾಟ್ಸ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಟೈಪ್ ಎ ಟು ಟೈಪ್ ಸಿ ಕೇಬಲ್ ಕೊಟ್ಟಿದ್ದಾರೆ. ವಿಡಿಯೋ ಮಧ್ಯದಲ್ಲಿ ಬಂದಿದ್ದಕ್ಕೆ ಸಾರಿ. ಈ 4 ಫೋನ್ನ ಕೂಡ ನಾನು ಪರ್ಚೇಸ್ ಮಾಡಿ ರಿವ್ಯೂ ಮಾಡ್ತಾ ಇರೋದು. ಸೊ ನಿಮ್ಮ ಕಡೆಯಿಂದ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ಒಂದೇ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿದ್ರೆ ನಂತರ ಚಿಕ್ಕ ಕ್ರಿಯೇಟರ್ಸ್ಗೆ ಒಂದು ಹೆಲ್ಪ್ ಆಗುತ್ತೆ. ಪೋಕೋದವರು ಈ ಫೋನ್ ಹೈಲೈಟ್ ಮಾಡಿರೋದು ಪರ್ಫಾರ್ಮೆನ್ಸ್ ನ. ಸೊ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದೆ ಪ್ರೊಸೆಸರ್. ಈ ಫೋನ್ ಪ್ರೊಸೆಸರ್ ಬಗ್ಗೆ ಹೇಳೋದಾದ್ರೆ ಈ ಫೋನ್ ಅಲ್ಲಿ ಕೊಟ್ಟಿರೋದು MediaTek Dimensity 8400 ಅಲ್ಟ್ರಾನ. ಇದನ್ನ ನಾನು ಟೆಸ್ಟ್ ಮಾಡಿದಾಗ ಮೊದಲನೇದಾಗಿ ಆಂಟುಟೋ ಬೆಂಚ್ ಮಾರ್ಕ್ ಬಂದ್ಬಿಟ್ಟು 1.5 ಮಿಲಿಯನ್ ಸ್ಕೋರ್ ವರೆಗೂ ರೀಚ್ ಆಯಿತು. ಆಮೇಲೆ CPU ಥ್ರೋಟ್ಲಿಂಗ್ ಬಂದ್ಬಿಟ್ಟು ನನಗೆ ಆಲ್ಮೋಸ್ಟ್ 81% ವರೆಗೂ ರೀಚ್ ಆಯಿತು. ಇದನ್ನ ಬಿಟ್ಟು 3D ಮಾರ್ಕ್ ಲೈಫ್ ಟೆಸ್ಟ್ ಮಾಡಿದಾಗ ನನಗೆ ಸ್ಟೆಬಿಲಿಟಿ ಬಂದ್ಬಿಟ್ಟು 16% ವರೆಗೂ ಕೊಡ್ತು. ಅದು ಇಂಡ್ಯೂರಿಂಗ್ ದಿಸ್ ಟೆಸ್ಟ್ ನನಗೆ 46 ಡಿಗ್ರಿ ಸೆಲ್ಸಿಯಸ್ ವರೆಗೂ ಟೆಂಪರೇಚರ್ ರೀಚ್ ಆಯಿತು. ಇದನ್ನೆಲ್ಲ ಪಕ್ಕಕ್ಕಿಟ್ಟು ಇದ್ರ ರಿಯಲ್ ಟೈಮ್ ಪರ್ಫಾರ್ಮೆನ್ಸ್ ನ ಚೆಕ್ ಮಾಡಕ್ಕಂತ ನಾನು ಆಡಿದ್ದೆ BGMI ಗೇಮ್ ನ ಸ್ಮೂತ್ ಮತ್ತೆ ಎಕ್ಸ್ಟ್ರೀಮ್ ಅಲ್ಲಿ ಆಡಿದ್ದು, ಅಂದ್ರೆ 60 FPS ಅಲ್ಲಿ ಆಡಿದ್ದು. ಇದು ಪ್ರೊಸೆಸರ್ 90 FPS 120 FPS ಸಪೋರ್ಟ್ ಇದ್ರೂ ಈ ಪೋಕೋದವ್ರು ಏನಂತ ಹೇಳ್ತಾರೆ, ಫ್ಯೂಚರ್ ಅಪ್ಡೇಟ್ಸ್ ಕೊಡ್ತೀನಿ ಅಂತ ಹೇಳ್ತಾರೆ. ನಾನು ಪೋಕೋದವ್ರನ್ನ ಕ್ವಶನ್ ಕೇಳೋದೇನಂತಂದ್ರೆ ಫ್ಯೂಚರ್ ಅಪ್ಡೇಟ್ಸ್ ಕೊಡೋ ಬದ್ದು ಇವಾಗಲೇ ಆಪ್ಟಿಮೈಸ್ ಮಾಡಿ ಇದನ್ನ ಲಾಂಚ್ ಮಾಡಬಹುದಿತ್ತು ಅಂತ ನಾನು ಪೋಕೋದವ್ರನ್ನ ಕ್ವಶನ್ ಕೇಳ್ತಾ ಇದ್ದೀನಿ. BGMI ಗೇಮ್ ಪ್ಲೇ ಬಗ್ಗೆ ಕೇಳಿದ್ರೆ ನನ್ನ ಅಷ್ಟೊಂದು ಸ್ಯಾಟಿಸ್ಫೈ ಮಾಡಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ 60 FPS ಅಲ್ಲಿ ನನಗೆ ತುಂಬಾ ಫ್ರೇಮ್ ಡ್ರಾಪ್ಸ್ ಅನ್ನೋದು ಕಂಡು ಬರ್ತಾ ಇದೆ. 25,000 ಕೊಟ್ಟು ನಿಮಗೆ ಈ ತರ ಗೇಮ್ ಪ್ಲೇ ನ ಎಕ್ಸೆಪ್ಟ್ ಮಾಡಲ್ಲ ಅಂತ ನಾನು ಹೇಳ್ತೀನಿ. ಇದನ್ನ ಬಿಟ್ಟು ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡುವಂತ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇದು ಯಾವುದೇ ಆಪ್ ತಗೊಂಡ್ರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತೇನೆ ಅಂತ ಹೇಳ್ಬೋದು. ಬಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳಿದ್ರೆ ನನಗಂತೂ ಇಷ್ಟ ಆಗಿಲ್ಲ. ಇದನ್ನ ಇಂಪ್ರೂವ್ ಮಾಡಬಹುದು ಫ್ಯೂಚರ್ ಅಂತ ಹೇಳ್ತೀನಿ. ಈ ಫೋನ್ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಬ್ಯಾಕ್ ಸೈಡ್ ನಿಮಗೆ 2 ಕ್ಯಾಮ್ರಾ ಕೊಟ್ಟಿದ್ದಾರೆ. ಒಂದು 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮ್ರಾ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್, ಇನ್ನೊಂದು 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮ್ರಾ. ಮುಂದೆ ನೋಡೋದಾದ್ರೆ ನಿಮಗೆ 20 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಈ ಫೋನ್ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ ಬ್ಯಾಕ್ ಸೈಡ್ ಇರೋ ಮೇನ್ ಕ್ಯಾಮ್ರಾ ನಿಮಗೆ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಕಲರ್ಸ್ ವಾಶ್ ಔಟ್ ಆಗ್ತಾ ಇದೆ. ಬ್ಯಾಕ್ ಗ್ರೌಂಡ್ ಇರೋ ಇಮೇಜ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅನ್ನೋದು ಬ್ಲೋ ಔಟ್ ಆಗ್ತಿದೆ. ಡೈನಾಮಿಕ್ ರೇಂಜ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತಾನೆ ಹೇಳ್ಬೋದು. ಡೇ ಟೈಮ್ ಆಗಿರ್ಬೋದು, ನೈಟ್ ಟೈಮ್ ಆಗಿರ್ಬೋದು, ಒಂದು ಬಿಲೋ ಆವರೇಜ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ಈ ಫೋನ್ 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮ್ರಾ ಬಗ್ಗೆ ಕೇಳೋದಾದ್ರೆ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ 8 MP ಆಗಿರೋದ್ರಿಂದ ಶಾರ್ಪ್ನೆಸ್ ಅನ್ನೋದು ಕೊಡ್ತಾ ಇಲ್ಲ, ಫುಲ್ ಸ್ಮೂತ್ ಮಾಡ್ತಾ ಇದೆ. ಡೈನಾಮಿಕ್ ರೇಂಜ್ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ಅಂತಾನೆ ಹೇಳ್ಬೋದು. ಡೇ ಟೈಮ್ ಆಗಿರ್ಬೋದು, ನೈಟ್ ಟೈಮ್ ಆಗಿರ್ಬೋದು, ಒಂದು ಬಿಲೋ ಆವರೇಜ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ನನ್ನ ಈ ಅಲ್ಟ್ರಾ ವೈಡ್ ಸೆನ್ಸರ್ ಬಗ್ಗೆ ಕೇಳಿದ್ರೆ ಅದೊಂದು ವೇಸ್ಟ್ ಸೆನ್ಸರ್ ಅಂತ ನಾನು ಹೇಳ್ತೀನಿ. ಸೆಲ್ಫಿ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ನನಗೆ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಡೈಲೈಟ್ ಅಥವಾ ಲೈಟ್ ಇದ್ದಾಗ ಮಾತ್ರ ಒಂದು ಆವರೇಜ್ ಕ್ಯಾಮ್ರಾ ಇದೆ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಕಲರ್ಸ್ ವಾಶ್ ಔಟ್ ಆಗ್ತಾ ಇದೆ, ಬ್ಯಾಕ್ ಗ್ರೌಂಡ್ ಬ್ಲೋ ಔಟ್ ಆಗ್ತಾ ಇದೆ. ಶಾಡೋಸ್ ಅಂಡ್ ಹೈಲೈಟ್ಸ್ ನ ಅಷ್ಟು ಚೆನ್ನಾಗಿ ಎಲಿವೇಟ್ ಮಾಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಡೇ ಲೈಟ್ ಆಗಿರ್ಬೋದು, ನೈಟ್ ಆಗಿರ್ಬೋದು, ಒಂದು ಬಿಲೋ ಆವರೇಜ್ ಪರ್ಫಾರ್ಮೆನ್ಸ್ ನ ಈ ಫ್ರಂಟ್ ಕ್ಯಾಮ್ರಾ ಕೂಡ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಅಲ್ಟ್ರಾ ವೈಡ್ ಆಂಗಲ್ ವಿಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಇದ್ರಲ್ಲಿ ಬರೀ ಕೊಟ್ಟಿರೋದು 1080p 30 FPS ಮಾತ್ರನೇ. ಇನ್ನು ವಿಡಿಯೋ ಕ್ವಾಲಿಟಿ ಹೆಂಗಿದೆ ಅಂತ ಕೇಳಿದ್ರೆ ಇದು ಇಮೇಜ್ ನ ಫುಲ್ ಸಾಫ್ಟ್ ಮಾಡ್ತಾ ಇದೆ, ಒಂದು ಶಾರ್ಪ್ನೆಸ್ ಅನ್ನೋದು ಕಾಣ್ತಾ ಇಲ್ಲ. ಈ 2025 ಅಲ್ಲಿ ಕೂಡ ಯಾರು ಈ 1080p 30 FPS ಯೂಸ್ ಮಾಡ್ತಾರೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಒಂದು ಬಿಲೋ ಆವರೇಜ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ಫ್ರಂಟ್ ಕ್ಯಾಮ್ರಾ ವಿಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಇದ್ರಲ್ಲಿ ಕೂಡ ಕೊಟ್ಟಿರೋದು 1080p 30 FPS ಮಾತ್ರನೇ. ಅಂಡ್ ವಿಡಿಯೋ ಕ್ವಾಲಿಟಿ ಹೆಂಗಿದೆ ಅಂತ ಕೇಳೋದಾದ್ರೆ ಒಂದು ಆವರೇಜ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ನನಗೆ ಬ್ಯಾಕ್ ಗ್ರೌಂಡ್ ಎಲ್ಲ ಬ್ಲೋ ಔಟ್ ಆಗ್ತಾ ಇದೆ. ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಇದನ್ನ 1080x30 FPS ನ ಈಗ ಯಾರು ಯೂಸ್ ಮಾಡಲ್ಲ ಅಂತ ಅನ್ಕೊಂತೀನಿ ನಾನು. ಈ ಫೋನ್ ಡಿಸ್ಪ್ಲೇ ಬಗ್ಗೆ ಮಾತಾಡಿದ್ರೆ ಈ ಫೋನ್ ಕೊಟ್ಟಿರೋದು 1.5K AMOLED ಡಿಸ್ಪ್ಲೇನ. ಇದರಲ್ಲಿ 3200 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಕೊಟ್ಟಿದ್ದಾರೆ, 1400 ನಿಟ್ಸ್ ಟಿಪಿಕಲ್ ಬ್ರೈಟ್ನೆಸ್ ಕೊಟ್ಟಿದ್ದಾರೆ. ಅಂಡ್ ಇದ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳೋದಾದ್ರೆ ಇಂಡೋರ್ ಆಗಲಿ, ಔಟ್ಡೋರ್ ಆಗಲಿ, ಡೇ ಟೈಮ್ ಆಗಲಿ, ನೈಟ್ ಟೈಮ್ ಆಗಲಿ ಒಂದು ಒಳ್ಳೆ ಬ್ರೈಟ್ನೆಸ್ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ನನಗೆ ಎಲ್ಲೇ ಪ್ರಾಬ್ಲಮ್ ಅಂತ ಅನ್ಸಿಲ್ಲ. ಈ ಡಿಸ್ಪ್ಲೇಲಿ ಡಾಲ್ಬಿ ವಿಷನ್ ಮತ್ತೆ HDR10+ ನ ಸಪೋರ್ಟ್ ಕೊಡ್ತಾ ಇದ್ದಾರೆ. ಅಂಡ್ ಕಲರ್ಸ್ ಬಗ್ಗೆ ಮಾತಾಡೋದಾದ್ರೆ ಇವರೇ ಲಾಂಚ್ ಮಾಡಿರುವಂತ ಪೋಕೋ X7 ಅಲ್ಲಿ ಕಲರ್ ನ ಇದಕ್ಕಿಂತ ಬೆಟರ್ ಆಗಿ ತೋರಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಇದು ಗೇಮಿಂಗ್ ಫೋನ್ ಆಗಿರೋದ್ರಿಂದ ಒಂದ್ ಸ್ವಲ್ಪ ಬೆಟರ್ ಆಗಿ ಕಲರ್ಸ್ ನ ಇನ್ಕ್ರೀಸ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಪ್ರಕಾರ ಅನ್ಸುತ್ತೆ. ಈ ಫೋನ್ ಪ್ರೊಟೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಅಲ್ಲಿ ಕೊಟ್ಟಿರೋದು ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 7 ಹೈ ನ. ಅಂಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಬಗ್ಗೆ ಕೇಳೋದಾದ್ರೆ ಈ ಫೋನ್ ಅಲ್ಲಿ ಕೊಟ್ಟಿರೋದು ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ನ. ಇದ್ರ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ಕೇಳಿದ್ರೆ ತುಂಬಾ ಚೆನ್ನಾಗಿ ಅನ್ಲಾಕ್ ಆಗ್ತಾ ಇದೆ ಅಂತ ಹೇಳ್ಬೋದು. ಈ ಫೋನ್ ಸ್ಪೀಕರ್ಸ್ ಬಗ್ಗೆ ಮಾತಾಡೋದ್ರೆ ಇದ್ರಲ್ಲಿ ಕೊಟ್ಟಿರೋ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ಸ್ ನ. ಇದರಲ್ಲಿ ಡಾಲ್ಬಿ ಅಟ್ಮಾಸ್ ಸಪೋರ್ಟ್ ಇದೆ. ಅಂಡ್ ಇದ್ರ ಆಡಿಯೋ ಕ್ವಾಲಿಟಿ ಬಗ್ಗೆ ಕೇಳೋದಾದ್ರೆ ಆಡಿಯೋ ಸೆಪರೇಷನ್ ಆಗಿರ್ಬೋದು, ಆಡಿಯೋ ಲೌಡ್ನೆಸ್ ಆಗಿರ್ಬೋದು, ಒಂದು ಸಖತ್ ಆಡಿಯೋನ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ಈ ಫೋನ್ ಬ್ಯಾಟರಿ ಪರ್ಫಾರ್ಮೆನ್ಸ್ ಬಗ್ಗೆ ಕೇಳೋದಾದ್ರೆ ಈ ಫೋನ್ ಕೊಟ್ಟಿರೋದು 6500 mAh ಬ್ಯಾಟರಿನ. ಇದನ್ನ ಚಾರ್ಜ್ ಮಾಡಕ್ ನಮ್ಗೆ ಕೊಟ್ಟಿರೋದು 90 ವಾಟ್ಸ್ ಚಾರ್ಜರ್ ನ. ಈ ಚಾರ್ಜಿಂಗ್ ಟೆಸ್ಟ್ ನಾನು ಮಾಡಿದಾಗ 20% to 100% ರೀಚ್ ಆಗಕ್ಕೆ
ಮಾಡೋಕ್ಕೆ ಇದು ಆಲ್ಮೋಸ್ಟ್ 70 ಮಿನಿಟ್ಸ್ ವರೆಗೂ ತಗೊಂಡಿದೆ. ಈ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಬಗ್ಗೆ ಕೇಳೋದಾದ್ರೆ ನನಗೆ ಇದು ಒಂದು 6500 mAh ಬ್ಯಾಟ್ರಿ ಅಂತ ಅನ್ಸಲ್ಲ, ಯಾಕಂದ್ರೆ ಒಂದು 5000 mAh ಬ್ಯಾಟ್ರಿ ಅನ್ಸುತ್ತೆ. ಏನಕ್ಕೆ ಅಂದ್ರೆ ಇದು ನನಗೆ ಸ್ಕ್ರೀನ್ ಆನ್ ಟೈಮ್ ಕೊಟ್ಟಿದ್ದು ಬರೀ 6 to 7 hours ಅಷ್ಟೇ. ಬಟ್ ಒಂದು 6500 mAh ಬ್ಯಾಟ್ರಿ ಹೇಗಿರುತ್ತೆ ಅಂತ ಅಂದ್ರೆ 8 to 10 hours ನೀವು ಈಸಿಯಾಗಿ ಸ್ಕ್ರೀನ್ ಆನ್ ಟೈಮ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಇದು ಒಂದು ಆಪ್ಟಿಮೈಸೇಷನ್ ಇಶ್ಯೂ ಅಂತ ಅನ್ಕೊಂತೀನಿ. ಫ್ಯೂಚರ್ ಇದ ಯಾವ ತರ ಸಾಲ್ವ್ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ, ಫ್ಯೂಚರ್ ಅಲ್ಲಿ ನೋಡೋಣ. ಈ ಫೋನ್ ಬಿಲ್ಡ್ ಕ್ವಾಲಿಟಿ ಅಂಡ್ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಇದ್ರಲ್ಲಿ ಕೊಟ್ಟಿರೋದು ಪಾಲಿಕಾರ್ಬೊನೇಟ್ ಫ್ರೇಮ್ ನ ಅಂಡ್ ಬ್ಯಾಕ್ ಸೈಡ್ ನೋಡಿದ್ರೆ ನಿಮಗೆ ವೇಗನ್ ಲೆದರ್ ಫಿನಿಶ್ ನ ಕೊಟ್ಟಿದ್ದಾರೆ ಅಂಡ್ ಮುಂದೆ ನೋಡಿದ್ರೆ ಕಾರ್ನಿಂಗ್ ಗೊರಿಲ್ಲಾ 7 ಐ ಪ್ರೊಟೆಕ್ಷನ್ ನ ಕೊಟ್ಟಿದ್ದಾರೆ. ಇದರಲ್ಲಿ IP ರೇಟಿಂಗ್ ಬಂದ್ಬಿಟ್ಟು IP68 IP69 ಕೊಟ್ಟಿದ್ದಾರೆ. ಲಾಸ್ಟ್ ಜನರೇಷನ್ ಕಂಪೇರ್ ಮಾಡಿದ್ರೆ ಇದೊಂದು ಒಳ್ಳೆ ಮೂವ್ ಅಂತಾನೆ ಹೇಳ್ಬೋದು. ಓವರ್ ಆಲ್ ಕನ್ಕ್ಲೂಷನ್ ಬಗ್ಗೆ ಬಂದ್ರೆ 25,000ದಲ್ಲಿ ಈ ಗೇಮಿಂಗ್ ಫೋನ್ ನ ತಗೋಬೋದಾ ಬೇಡವಾ ಅಂತ ಕೇಳಿದ್ರೆ ಒಂದು ಚಿಕ್ಕದಾಗಿ ರೀಕ್ಯಾಪ್ ಹಾಕೋಣ ಪ್ರಾಸ್ ಅಂಡ್ ಕಾನ್ಸ್ ಬಗ್ಗೆ. ಫಸ್ಟ್ ಪ್ರಾಸ್ ಬಗ್ಗೆ ಬಂದ್ರೆ ಸ್ಪೀಕರ್ ಕ್ವಾಲಿಟಿ ಬಂದು ತುಂಬಾ ಚೆನ್ನಾಗಿದೆ, ತುಂಬಾ ಲೌಡ್ ಆಗಿ ಕೇಳಿಸುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರೊಸೆಸರ್ ಕೂಡ ಒಂದು ಪವರ್ಫುಲ್ ಪ್ರೊಸೆಸರ್ ನೇ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ಇದರಲ್ಲಿ ಒಂದು ಕಾನ್ಸ್ ಕೂಡ ಇದೆ, ಅದನ್ನ ನಾನು ಕಾನ್ ಸೆಕ್ಷನ್ ಅಲ್ಲಿ ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ಬಂದ್ಬಿಟ್ಟು IP ರೇಟಿಂಗ್. ಇದ್ರಲ್ಲಿ IP ರೇಟಿಂಗ್ ಕೊಟ್ಟಿರೋದು ಲಾಸ್ಟ್ ಜನರೇಷನ್ ಗಿಂತ ಈ ಜನರೇಷನ್ ಗೆ ಒಂದು ಒಳ್ಳೆ ಮೂವ್ ಅಂತಾನೆ ಹೇಳ್ಬೋದು. ಈ ಫೋನ್ ಕಾನ್ಸ್ ಬಗ್ಗೆ ಮಾತಾಡೋದಾದ್ರೆ ಮೊದಲು ಬಂದ್ಬಿಟ್ಟು ಕ್ಯಾಮ್ರಾ. ಈ ಫೋನ್ ನೀವು ಕ್ಯಾಮ್ರಾಗಂತ ತಗೋತೀರಾ ಅಂದ್ರೆ ದಯವಿಟ್ಟು ತಗೋಬೇಡಿ, ಏನಕ್ಕಂದ್ರೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ ನಿಮಗೆ ಈ ಕ್ಯಾಮ್ರಾ. ನೆಕ್ಸ್ಟ್ ಪ್ರೊಸೆಸರ್. BGMI ಗೇಮ್ ನ ಬರೀ 60 FPS ಅಲ್ಲಿ ಕೊಟ್ಟಿದ್ದಾರೆ. ಇದನ್ನ ಆಪ್ಟಿಮೈಸ್ ಮಾಡಿ 90 FPS ಅಥವಾ 120 FPS ಅಲ್ಲಿ ಲಾಂಚ್ ಮಾಡಿದ್ರೆ ಇನ್ನ ಚೆನ್ನಾಗಿರ್ತಿತ್ತು ಅಂತ ನಾನು ಹೇಳ್ತೀನಿ. ಬ್ಯಾಟ್ರಿ ಬಗ್ಗೆ ಮಾತಾಡಿದ್ರೆ ಬ್ಯಾಟ್ರಿ 6000 mAh ಕೊಟ್ಟಿದ್ದಾರೆ, ಬಟ್ ಇದು 5000 mAh ರೇಂಜ್ ಅಲ್ಲಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಇದನ್ನ ಆಪ್ಟಿಮೈಸ್ ಮಾಡಿ ಲಾಂಚ್ ಮಾಡಿದ್ರೆ ಇನ್ನ ಚೆನ್ನಾಗಿರ್ತಿತ್ತು ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಕಾನ್ ಬಂದ್ಬಿಟ್ಟು OS. ಇದರಲ್ಲಿ HyperOS 2.0 ಕೊಟ್ಟಿದ್ದಾರೆ. ಇದರಲ್ಲಿ ಬ್ಲಾಟ್ವೇರ್ ತುಂಬಾ ಇದೆ. ಇದು ಒಂದು ಯೂಸರ್ ಎಕ್ಸ್ಪೀರಿಯನ್ಸ್ ನ ನನಗೆ ಅಷ್ಟೊಂದು ಚೆನ್ನಾಗಿ ಕೊಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಓವರ್ ಆಲ್ ಪ್ರೋಸ್ ಅಂಡ್ ಕಾನ್ಸ್ ನ ಬೇಸ್ ಮಾಡ್ಕೊಂಡು ನಾ ಏನ್ ಹೇಳ್ತಿದ್ದೀನಿ ಅಂದ್ರೆ 25,000 ಕೊಟ್ಟು ಈ POCO X7 Pro ತಗೊಳಕ್ಕಿನ್ನ ಇದನ್ನ OnePlus Nord 4 ನ ತಗೊಳ್ಳೋದು ಬೆಸ್ಟ್ ಅಂತ ನನ್ನ ಪ್ರಕಾರ ಹೇಳ್ತೀನಿ. ಅಯ್ಯೋ POCO X7 Pro ಬಗ್ಗೆ ಈಚ್ ಅಂಡ್ ಎವ್ರಿ ಡೀಟೇಲ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಎಲ್ಲದಕ್ಕೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದಿಸ್ ಇಸ್ ಯುವರ್ ಸಂದೀಪ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ ನಾವು.